ಅಲ್ಲ ನಮ್ಮ ಮನೆಯಲ್ಲಿ ವ್ಯಾಪಾರಕ್ಕೆ ಹೋಗಲಾಕ ಏನು ಕಡೆ ಮಾಡಿ ಬರೋದು? ಹೌದೌದು, ನಾನು ಹೇಳ್ತಿರೋದು ನಿಜ. ನಮಗೆ ದೇವರ ಏನು ಕಡಿಮೆ ಮಾಡ್ತಾನೆ? ಕೂಡ ಹೊನ್ನು ಸೋಲದು. ವ್ಯಾಪಾರ ಮಾಡೋದು ವ್ಯಾಪಾರ ಮಾಡಬೇಕು. ರೆಡಿ ಮನೆಗೆ ಉತ್ತಮ, ರೆಡಿ ಮನೆಗೆ ಹೋಗಬೇಕು. ಒತ್ತ ತಡ ಮಾಡು ತಮ್ಮ, ಒತ್ತಲು ತಡ ಮಾಡಬೇಕು. ಮಣಿತಾಳ ಮಣಿತಾಳ ನಡೆಸಬೇಕು. ಸಮಗಡ ಹಾಗೆ ಹಾಗೆ ಬರೋ ಬೇಡ ಅಪ್ಪಿಕೊಂಡ್ರಾಗ್ರಿ. ಅಲ್ಲ ಹೇಳ್ತೀವಿ ಕೇಳ್ತಾವ ಅಮ್ಮ ಹೇಳ್ತಾವೆ ಹೇಳ್ತಾವೆ. ಹೌದೌದು ಅಣ್ಣ, ಅಣ್ಣ ಹೇಳ್ತಿರೋದು ನಿಜ. ಹೆಂಗ ಹೇಳ್ತಾರೆ ಅಂದ್ರೆ ಕುಡಿ ಕೆಮ್ಮನಾಗಿ ಬಿಟ್ಟಿದೆ. ನಿನ್ನ ವ್ಯಾಪಾರಕ್ಕೆ ಹೋಗೋದು ಬೇರೆ ನೋಡೋಣ. ವ್ಯಾಪಾರ ಮಾಡೋದು ವ್ಯಾಪಾರ ಮಾಡಬೇಕು. ರೆಡಿ ಮನೆಗೆ ಹೋಗ್ತಮ್ಮ, ರೆಡಿ ಮನೆಗೆ ಹೋಗ್ಬೇಕು. ಒಂದು ತಮ್ಮ ಒಂದು ತಲೆ ಮಾಡಬೇಕು. ಮನೆ ಕಾಣಿಸ್ಬೇಕು. ಹಂಗ ಹಾಗೆ ಹಾಕಿದ್ರೆ ಬೇರೆ ಅಪ್ಪಿಕೊಂಡ್ರಾಗ್ರಿ. ಅಲ್ಲ ನೀ ವ್ಯಾಪಾರಕ್ಕೆ ಹೋಗ್ಬೇಕಾದ್ರ ಮನೆಯಲ್ಲಿ ಹೊಸದಾಗಿ ಗಂಡ ಬಂದಿರೋಳು ಅವಳ ನಮ್ಮ ಹೊಟ್ಟೆ ಸರಿಯಾಗಿ ನೋಡೋಲ್ಲ. ಅವಳನ್ನು ಕರೆಸಿ ಬುದ್ಧಿ ರೀತಿ ಹೇಳಿ ಹೋಗಲ್ಲ. ಹೌದೌದು ಅಣ್ಣ, ಅಣ್ಣ ಹೇಳ್ತಿರೋದು ನಿಜ. ಹೊಸದಾಗಿ ಮನೆಯಲ್ಲಿ ಗಂಗ ಬಂದಿರೋಳು ನಮ್ಮ ಹೊಟ್ಟೆ ನೆತ್ತಿ ಸರಿಯಾಗಿ ನಡ್ಕೊಳ್ಳಲ್ಲ. ಅವಳಾದ್ರೆ ಕಾದು ಬುದ್ಧಿ ರೀತಿ ಹೇಳಿ ಹೋಗಂತ ನಾಗಣ್ಣ. ಅವಳ ಕರೆಸಿ ಬುದ್ಧಿ ರೀತಿ ಹೇಳ್ಕೊಂತ ನೋಡಿ. ಅಲ್ಲ ನೀ ಹೋಗುದು ಬಹಳ ದಿವಸ, ನೀ ಬರುವುದು ಬಹಳ ದಿವಸ. ಅಲ್ಲ ಕೊಳ್ಳಗಳು ಬಿಟ್ಟು ಗುಡ್ಡ ಗವರಗಳು ಬಿಟ್ಟು ಅಲ್ಲಿ ಕಳ್ಳ ತುಡುಗರ ಭಯ ಬಿಟ್ಟು ನಿನ್ನ ಕೈ ತಲಕೊಂಡು ಆಡಾಡುವಲ್ಲ. ಹೌದು ಹೌದು ಅಣ್ಣ, ಅಣ್ಣ ಹೇಳ್ತಿರೋದು ಮಾತು ನಿಜ. ನೀನು ಹೋಗುದು ದೇವ್ರ ದಿವಸ, ಬರುವುದು ಬಹಳ ದಿವಸ. ಹಳ್ಳ ಕೊಳ್ಳ ಉಂಟು, ಗುಡ್ಡ ಗವರದು ಉಂಟು. ನಿನ್ನ ಕೈ ತಲಕೊಂಡು ಒಂದು ಹಳದ ಕರೆದುಕೊಂಡವನ ಅಲ್ಲ ನೀ ಹಬ್ಬಕ್ಕೆ ಹೋಗ್ಯಾರಲ್ಲ ಅಲ್ಲ ಒಂದು 3 ಸಾಮಾನು ತೋಣ ಅಲ್ಲ ಗಳೆ ಹೊಡಿಯೋದಕ್ಕೆ ನನ್ನ ಮೂಲ ಓಡಿಕೊಳ್ಳಲ್ಲ. ಅಲ್ಲ ಹಾಕಲಕ್ಕೆ ಜೂನಗವನ್ನು ತೋಬಲ್ಲ. ಅದು ತಗೊಂಡು ಮತ್ತೆ ಬೇಕು ಬೇಡ. ಅಲ್ಲ ಒಬ್ಬ ಕೊಳ್ಳಲ್ಲಿ ಹುಡುಗಂತ ತೋಬಲ್ಲ. ಅದು ತಗೊಂಡು ಮತ್ತೆ ಬೇಡ. ಕೆಲವೊಂದು ಕೈಯಲ್ಲಿ ಹಿಡಿಲಕ್ಕೆ ಬಲ್ಲದು ಬಾರ್ಕೊಂಡು ತೋಬಲ್ಲ. ಅದು ತಗೊಂಡು ಮತ್ತೆ ಬೇಡ. ಅಲ್ಲ ನನಗೆ ಸಾಕು ತಮ್ಮನ ಕೇಳು. ತಮ್ಮನಿಗೆ ಬೇಡ. ಅಣ್ಣ ನೀನು ವ್ಯಾಪಾರಕ್ಕೆ ಹೋಗಿ ಬರುವಾಗ ಬದಾಮ್ ಕಾಲಿಕಾಯಿ ತಗೋಣ. ಅದು ತಗೊಂಡು ಮತ್ತೆ ಬೇಡ. ಕುಸ್ತಿ ಹಿಡಿಯೋದು ಒಂದು ಕುಸ್ತಿ ಚಟಿ ತಗೋಣ. ಅದ ತಗೊಂಡು ಮತ್ತೆ ಬೇಡ. ಮೈ ವರ್ಷದ ಒಂದು ಹಾಲು ತಗೋಣ. ಅದ ತಗೊಂಡು ಮತ್ತೆ ಬೇಡ. ಕೈಯಲ್ಲಿ ಕಟ್ಟಲು ಒಂದು ಗಡಿಯಾರ ತಗೋಣ. ಅದ ತಗೊಂಡು ಮತ್ತೆ ಬೇಡ. ಅನ್ನ ಗಂಡನ ಗಡಿಗೆ ತಗೋಣ. ಅದು ತಗೊಂಡು
ರೆಡಿಯಾಗಿದ್ದೇನೆ. ಪ್ರಿಯ ನನ್ನನ್ನು ಕರೆಸಿದ ಪ್ರಿಯ ಚಂದ್ರವಾಗಿ ಹೇಳುತ್ತಾರೆ ಈಗ ಅಪ್ಪನಿಗೆ ಒಂದು ಬೇಡ ಪುಸ್ತಕ 50 ರೂಪಾಯಿ ಕೊಡಿದ್ರೆ ನಾವು ಬಂದು ಶೇಖರ್ಬೇಕು.